ಓಕೆ, ಈ ಸಮಯದಲ್ಲಿ ಮೂರನೇ ಮಾತಿಗೋಸ್ಕರವಾಗಿ ನಾವು ಹೋಗೋಣ. ಲೂಕನ ಬರೆದ ಸುವಾರ್ತೆ 2ನೇ ಮಾತಿನಲ್ಲಿ ಒಂದು ಪ್ರವಾದನೆ ನೆರವೇರಿಸಲ್ಪಡ್ತು. ಅದನ್ನು ನೆನಪು ಮಾಡಿಕೊಳ್ಳೋ ಮತ್ತಾಯನ ಬರೆದ ಸುವಾರ್ತೆ 1ನೇ 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು, ಯಾಕಂದ್ರೆ ಆತನು ತನ್ನ ಜನರ ಪಾಪವನ್ನು ಹೊತ್ತುಕೊಳ್ಳುವ ಆತನು ಎಂಬುದಾಗಿ. ಹಲ್ಲೆಲೂಯ. ಮೊದಲನೇ ಪ್ರವಾದನೆಯನ್ನು ನಾವು ನೋಡಿದ್ವಿ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ 12ನೇ ವಚನದಲ್ಲಿ ಮೊದಲನೇ ಮಾತಿನಲ್ಲಿ ಇರತಕ್ಕಂಥ ಪ್ರವಾದನೆ, 2ನೇ ಮಾತಿನಲ್ಲಿ ಇರ್ತಕ್ಕಂಥ ಪ್ರವಾದನೆ ಮತ್ತಾಯನ ಬರೆದ ಸುವಾರ್ತೆ 1ನೇ 21ನೇ ವಚನ. ಈ ಸಮಯದಲ್ಲಿ 3ನೇ ಮಾತಿನಲ್ಲಿ ಇರ್ತಕ್ಕಂಥ ಪ್ರವಾದನೆಯನ್ನು ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 35ನೇ ವಚನ. ಆ ಮಾತನ್ನು ನಾವು ಓದಿಕೊಳ್ಳೋಣ. ಅಕ್ಕರೆಯ ಮಾತು, 3ನೇ ಮಾತು. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 26, 27ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೀಸ್ ಲಾರ್ಡ್. 11 ಗಂಟೆ ಸುಮಾರಿಗೆ ಆತನು 2ನೇ ಮಾತನ್ನು ಹೇಳಿದಂಥ ಸಮಯದಲ್ಲಿ ಅಲ್ಲಿ ಆತನು ಸುಮಾರು 11 ಆಸುಪಾಸು ಆಗ್ತಾ ಇರ್ಬೋದು. ಆ ಸಮಯದಲ್ಲಿ ಆತನು ಆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೋಸ್ಕರವಾಗಿ ಆ ವಿಜ್ಞಾಪನೆಯನ್ನು ಆತನು ಸ್ವೀಕಾರ ಮಾಡಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ರಕ್ಷಣೆ ಕೊಟ್ಟಿರುವಂಥದ್ದು ಮಾತ್ರವಲ್ಲ, ಆತನನ್ನು ಅಲಕ್ಷ್ಯ ಮಾಡದೆ ಲಕ್ಷ್ಯವಿಟ್ಟು ಆತನಿಗೆ ಪರದೇಶಿಗೆ ಸೇರಿಸಿರುವಂಥದ್ದು ಮಾತ್ರವಲ್ಲ, ಈ ಸಮಯದಲ್ಲಿ ಆತನು ಕೆಳಗಡೆ ನೋಡ್ತಾ ಇದ್ದಾನೆ. ಪ್ರಿಯರೇ, ಅಲ್ಲಿ ಎಲ್ಲಿ ನೋಡ್ತಾ ಇದ್ದಾನೆ ಆತ? ಕೆಳಗಡೆ ನೋಡ್ತಾ ಇದ್ದಾನೆ. ಕೆಳಗಡೆ ಅನೇಕ ಗುಂಪುಗಳಲ್ಲಿ ಒಂದು ಚಿಕ್ಕ ಗುಂಪಿದೆ. 4 ಜನ ಸ್ತ್ರೀಯರಿದ್ದಾರೆ, ಒಬ್ಬ ಪುರುಷನಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳು, ಯೇಸು ಸ್ವಾಮಿಗೆ ಜನನ ನೀಡಿದಂಥ ಮರಿಯಳು ಆ ತಾಯಿಯಲ್ಲಿದ್ದಾಳೆ. ಅಷ್ಟು ಮಾತ್ರವಲ್ಲದೆ ಸಲೋಮಿ ಎನ್ನುವಂಥ ತಾಯಿ ಇದ್ದಾಳೆ, ಮಗ್ದಲೇನೆ ಮರಿಯಳು ಅಲ್ಲಿದ್ದಾಳೆ, ಮತ್ತೆ ಇನ್ನೊಬ್ಬ ಮರಿಯಳು ಕೂಡ ಅಲ್ಲಿ ಇದ್ದಾಳೆ. ಪ್ರಿಯರು, ಅಷ್ಟು ಮಾತ್ರವಲ್ಲದೆ ಶಿಷ್ಯನಾಗಿರ್ತಕ್ಕಂಥ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನನು ಕೂಡ ಅಲ್ಲಿದ್ದಾನೆ. ಆ ಗುಂಪನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ಪ್ರಿಯರೇ, ಆ ಗುಂಪನ್ನು ನೋಡಿದಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಿಯರೇ, ಆ ಸಮಯದಲ್ಲಿ ಯೇಸು ಈ ಒಂದು 3ನೇ ಮಾತನ್ನು ಆತನು ಮಾತಾಡ್ತಾ ಇದ್ದಾನೆ. ಈ ಮಾತನ್ನು ಹಿಂದೆ ಇರತಕ್ಕಂಥ ಪ್ರವಾದನೆ ಈ ಸಮಯದಲ್ಲಿ ಓದಿಕೊಳ್ಳೋಣ. 2ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 35ನೇ ವಚನ. ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು ಎಂಬುದ. ಇಲ್ಲಿ ಸಿಮೆಯೋನ ಎನ್ನುವಂಥ ಒಬ್ಬ ಪ್ರವಾದಿ, ಆತನ ಬಾಯಿಂದ ಬಂದಿರತಕ್ಕಂಥ ನುಡಿ. ಪ್ರಿಯರೇ, ಮರಿಯಳ ವಿಷಯದಲ್ಲಿ ಇದು ನೆರವೇರಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಶಿಲುಬೆಯ ಸಮೀಪದಲ್ಲಿ ಒಂದು ಸ್ತ್ರೀಯರ ಗುಂಪು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸೇವೆಯಲ್ಲಿ ಸ್ತ್ರೀಯರು ಯಾವಾಗಲೂ ಕೂಡ ಉದಾರವಾಗಿ ಸೇವೆಯ ವಿಷಯದಲ್ಲಿ ಪಾಲ್ಗೊಳ್ಳುವವರು ಆಗಿದ್ರು. ಪ್ರಿಯರೇ, ಸೇವೆಯ ವಿಷಯದಲ್ಲಿ ಬಹಳವಾಗಿ ನಾವು ಪ್ರೋತ್ಸಾಹವುಳ್ಳವರಾಗಿ ಜೀವಿಸುವಂಥವರು ಸ್ತ್ರೀಯರಾಗಿದ್ದರು. ಪ್ರಿಯರೇ, ಆವತ್ತಿನ ದಿವಸವಲ್ಲದೆ ಇವತ್ತು ಕೂಡ ಹೆಚ್ಚಿನದಾಗಿ ಸ್ತ್ರೀಯರೇ ಕಾಣಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಸಮೀಪದ ಒಂದು ಸ್ತ್ರೀಯರ ಗುಂಪನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೇಸು ಆ ಒಂದು ಗುಂಪನ್ನು ನೋಡಿ ಅಲ್ಲಿರ್ತಕ್ಕಂಥ ತನ್ನ ಬಾಧ್ಯತೆ ಏನಾಗಿದೆ, ಆ ಬಾಧ್ಯತೆಯನ್ನು ಏನು ಮಾಡ್ತಾ ಇದ್ದಾನೆ ಆತ? ನೆರವೇರಿಸ್ತಾ ಇದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ತಾಯಿಯನ್ನು ನೋಡಿ ಏನಂತ ಹೇಳ್ತಾ ಇದ್ದಾನೆ? ಅಮ್ಮ, ಇಗೋ ನಿನ್ನ ಮಗನು. ಮತ್ತೆ ಯೋಹಾನನಿಗೆ ಪ್ರಿಯ ಶಿಷ್ಯನನ್ನು ನೋಡಿ ಇಗೋ ನಿನ್ನ ತಾಯಿ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ಒಂದು ಬಾಧ್ಯತೆಯನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ. ಇಷ್ಟರವರೆಗೆ ನಾನು ನೋಡಿಕೊಂಡಿದ್ದೇನೆ, ಇನ್ನು ಮೇಲೆ ನೋಡಿಕೊಳ್ಳುವಂಥ ಬಾಧ್ಯತೆ ಯಾರ ಮೇಲಿದೆ ಎಂಬುದಾಗಿ ಹೇಳ್ತಾ ಇದ್ದಾನ್ರಿ? ಶಿಷ್ಯನಾಗಿರ್ತಕ್ಕಂಥ ಯೋಹಾನನ ಮೇಲೆ. ಅಲ್ಲಿ ನಾವು ಮುಂದೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ ವಚನದಲ್ಲಿ ಏನಂತ ಹೇಳಂತಂದ್ರೆ, ಯೋಹಾನನು ಆವತ್ತಿನ ದಿವಸದಿಂದ ತನ್ನ ಮನೆಯಲ್ಲಿ ತಾಯಿಯಾದಂಥ ಮರಿಯಳನ್ನು ಏನು ಮಾಡಿದಂತೆ? ಸೇರಿಸಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಆತ್ಮೀಯ ಅಂಶಗಳು, ಪಾಠಗಳಿದ್ದಾವೆ. ಅಲ್ಲಿ ಅಮ್ಮ ಎಂಬುದಾಗಿ ನಾವು ಕನ್ನಡದಲ್ಲಿ ನೋಡ್ತೀವಿ, ಆದರೆ ಇಂಗ್ಲೀಷಲ್ಲಿ ನಿಜವಾಗ್ಲೂ ತರ್ಜುಮೆ ಆಗಿರ್ತಕ್ಕಂಥ ಪದ ಏನಾಗಿದೆ ರೀ? ವುಮೆನ್ ಎಂಬುದಾಗಿ, ಅಂದರೆ ಸ್ತ್ರೀ ಎಂಬುದಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ಆ 4 ಸಂದರ್ಭಗಳು ನಾವು ಪತ್ರಿಕೆ ಸುವಾರ್ತೆಗಳಲ್ಲಿ ನಾವು ನೋಡುವಾಗ 4 ಸಂದರ್ಭಗಳಲ್ಲಿ ಮಾತಾಡಿರ್ತಕ್ಕಂಥ ವಿಷಯವನ್ನು ನಾವು ನೋಡ್ತಾ ಇರ್ತೀವಿ. ಮೊದಲನೇ ಸಂದರ್ಭ, ಕಾನಾ ಊರಿನ
ಒಂದು ಮದುವೆಯ ಸಂದರ್ಭದಲ್ಲಿ ಉಮೇನ್ ಅಮ್ಮ ನನ್ನ ಗೊಡುವೆ ನಿನಗೇಕೆ ಎಂಬುದಾಗಿ ಹೇಳಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು. ಪಸ್ಕ ಹಬ್ಬದ ಸಮಯದಲ್ಲಿ ಆತನು ಕಳೆದು ಹೋದಂಥ ಸಮಯದಲ್ಲಿ 2:43 ಲೂಕನ ಬರೆದ ಸುವಾರ್ತೆಯಲ್ಲಿ ಇರ್ತಕ್ಕಂಥ ಒಂದು ಸಂಗತಿ ಆಗಿರ್ಬೋದು. ವಾಕ್ಯವನ್ನು ಅನುಸರಿಸಿ ಜೀವಿಸುವಂತ ವಿಧಾನದ ಕುರಿತಾಗಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 19 ಮತ್ತು 21ನೇ ವಚನದಲ್ಲಿ ಆಗಿರ್ಬೋದು. ಅಷ್ಟು ಮಾತ್ರವಲ್ಲ, ಈ ಸಮಯದಲ್ಲಿ ನಾವು 4ನೇ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಲುಬೆಯಲ್ಲಿ 3ನೇ ಮಾತು ಹೇಳುವಂತ ಸಮಯದಲ್ಲಿ ಈಗ ಆತನು ಅಮ್ಮ ಎಂಬುದಾಗಿ, ಉಮೆನ್ ಎಂಬುದಾಗಿ ಇಂಗ್ಲಿಷಲ್ಲಿ ಅದನ್ನು ಏನ್ ಮಾಡಿದಾರೆ, ತರ್ಜುಮೆ ಮಾಡಿದ್ದಾರೆ ಪ್ರೇಯರ್. ನಿಜವಾಗ್ಲೂ ಅಮ್ಮ ಎಂಬುದಾಗಿ ಆತ ಕರೀಲಿಲ್ಲ, ಉಮೆನ್ ಎಂಬುದಾಗಿ, ಸ್ತ್ರೀ ಎಂಬುದಾಗಿ ಆತನು ಏನ್ ಮಾಡಿದಾನೆ, ಸಂಬೋಧಿಸಿದಾನೆ ಪ್ರೇಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಶಿಲುಬೆಯ ಮೇಲೆ ಇರುವಾಗ ಆತನು ಈ ಲೋಕಕ್ಕೆ ಬರಬೇಕಾದ್ರೆ ಒಂದು ಸಾಧನವಾಗಿ ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಕನ್ಯೆ ಮರಿಗಳನ್ನು ಆತನ ಏನ್ ಮಾಡ್ತಾ ಇದ್ದಾನೆ, ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಯಾರನ್ನ ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ? ಅಮ್ಮನನ್ನ. ಹಲ್ಲೆಲೂಯ. ಅಮ್ಮನಲ್ಲಿ ಇರ್ತಕ್ಕಂಥ ಆ ಒಂದು ಅನುರಾಗ, ಆ ಒಂದು ಕರುಣೆ, ಕನಿಕರ, ಅದು ಯಾರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ತಂದೆ ಕೊಡೋಕ್ಕಾಗಲ್ಲ, ಅಜ್ಜಿ ಕೊಡೋಕ್ಕಾಗಲ್ಲ, ಇನ್ನೊಬ್ರು ಮುನ್ನೊಬ್ರು ಮತ್ತೆ ಯಾರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಯಾಕಂದ್ರೆ ನಮಗೆ ಜನನ ನೀಡುವಂಥವ್ರು ಯಾರ್ರೀ? ತಾಯಿ. ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನ ಮೇಲೆತ್ತುವಂಥವ್ರು ಯಾರ್ರೀ? ತಾಯಿ. ನಮ್ಮನ್ನ ಬೆಳೆಸುವಂಥವ್ರು, ಉಡಿಸುವುದು, ತೊಡಿಸುವುದು, ನೀಗಿಸುವುದು, ಅನಾರೋಗ್ಯದ ಸಮಯದಲ್ಲಿ ಹತ್ತಿರದಲ್ಲಿದ್ದು ನೋಡುವಂಥದ್ದು, ಹಸಿವನ್ನು ನೀಗಿಸುವಂಥದ್ದು, ಬಾಯಾರಿ ಇದ್ದಂಥ ಸಮಯದಲ್ಲಿ ನೀರನ್ನು ಒದಗಿಸುವಂಥದ್ದು, ಎಲ್ಲ ವಿಷಯಗಳನ್ನು ನೋಡಿಕೊಂಡು ಹೋಗುವಂತ ಯಾರು? ತಾಯಿ ಪ್ರಿಯರೇ. ತಾಯಿ ನೋಡಿಕೊಂಡು ಹೋಗ್ಬೇಕಾದ್ರೆ ತಂದೆ ತಂದಾಕ್ಲಾರ್ದೆ ಇದ್ರೆ ತಾಯಿ ನೋಡಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ತಂದೆ ಕೂಡ ಅಲ್ಲಿ ಮುಖ್ಯನೇ. ಹಲ್ಲೆಲೂಯ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ಯೇಸು ಸ್ವಾಮಿಯು ಸಂಪೂರ್ಣವಾಗಿ ಮರಿಯಳ ಕುರಿತಾಗಿ ಆತನು ಅನುಕಂಪ ಉಳ್ಳವನಾಗಿ, ಅಕ್ಕರೆ ಅಂದ್ರೆ ಪ್ರೀತಿ ಮಮತೆ ಉಳ್ಳವನಾಗಿ ಆತನು ಇಲ್ಲಿ ಈ ಮಾತನ್ನ ತಿಳಿಯಪಡಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆ ಒಂದು ಸಮಯದಲ್ಲಿ ಜನನ ನೀಡುವಂಥ ಸಮಯದಲ್ಲಿ ಆಕೆಯ ಮೇಲೆ ಬಂದಿರತಕ್ಕಂಥ ನಿಂದನೆಯ ಮಾತುಗಳು. ಯಾಕಂದ್ರೆ ಆಕೆ ಕನ್ನಿಕೆ ಆದಂಥ ಸಮಯದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಆಕೆ ಗರ್ಭಧರಿಸಲ್ಪಟ್ಟಿದ್ದಾಳೆ. ಆ ಸಮಯದಲ್ಲಿ ಸ್ವಂತ ಮದುವೆಗೋಸ್ಕರವಾಗಿ ನೇಮಕ ಮಾಡಿರ್ತಕ್ಕಂಥ, ನಿಶ್ಚಯ ಮಾಡಿರ್ತಕ್ಕಂಥ ಯೋಸೇಫನ್ ಎನ್ನುವಂಥ ವ್ಯಕ್ತಿ ಆಕೆಯನ್ನು ಬಿಡಬೇಕಂತೇಳಿ ಅಂದುಕೊಂಡಿದ್ದಾನೆ. ಯಾಕೆ? ಈಕೆ ಗರ್ಭವತಿ ಆಗಿದ್ದಾಳೆ ಎನ್ನುವಂಥ ಅನುಮಾನ ಆತನಿಗೆ ಉಂಟಾಗಿದೆ ಪ್ರಿಯರೇ. ಹಲ್ಲೆಲೂಯ. ಆತನು ಆ ರೀತಿಯಾಗಿ ಅಂದುಕೊಂಡ ಸಮಯದಲ್ಲಿ ಆಕೆ ಮನ ಎಷ್ಟು ನೊಂದಿರ್ಬೋದು. ಆಕೆ ಏನು ಹೇಳಿಬಿಟ್ಲು? ದೇವರ ಚಿತ್ತ ನನ್ನಲ್ಲಿ ಏನು ಮಾಡಲಿ? ನೆರವೇರಲಿ. ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಗಬ್ರಿಯೇಲ್ ದೇವದೂತನಿಗೆ ಆಕೆ ತಿಳಿಸಿದ್ಲು ಪ್ರಿಯ. ಹಲ್ಲೆಲೂಯ. ಮುಂದೆ ಏನೇನೋ ಆಗ್ಲಿಕ್ಕಿದೆ, ಅದೆಲ್ಲವನ್ನ ಆಕೆ ಯೋಚನೆ ಮಾಡಲಿಲ್ಲ. ತಂದೆಯ ಚಿತ್ತ ಏನಾಗಿದೆಯೋ ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ. ಅವಾಗಲಿಂದ ಆಕೆಯ ಜೀವಿತದಲ್ಲಿ ಶ್ರಮೆಗಳೇ ಪ್ರಿಯರೇ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಜನನದ ಸಮಯದಲ್ಲಿ ಆಕೆ ಆ ಒಂದು ನಜರೇತನ್ನ ಬಿಟ್ಟು ಎಲ್ಲಿಗೆ ಬರಬೇಕಾಯಿತು? ಬೆತ್ಲೆಹೇಮಿಗೆ ಬರಬೇಕಾಯಿತು. ಸುಮಾರು ಮೈಲುಗಳಷ್ಟು ದೂರ ಇರ್ತಕ್ಕಂಥ ಆ ಒಂದು ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಆಕೆ ಕತ್ತೆಯ ಮೇಲೆ ನಡೆದುಕೊಂಡು ಬರುವಂಥದ್ದು ಎಷ್ಟೋ ದುಃಖಕರವಾದಂಥ ಒಂದು ಸಂಗತಿ ಪ್ರಿಯರೇ. ಆದರೂ ಆ ಎಲ್ಲ ಬಾಧೆಯನ್ನು ಆಕೆ ಏನು ಮಾಡಿದ್ಲು? ಅನುಭವಿಸಿದ್ಲು ಪ್ರಿಯರೇ. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಜನನವಾದ ಮೇಲೆ ಆಕೆ ದೇವಾಲಯಕ್ಕೆ ಮಗುವನ್ನು ಕರೆದುಕೊಂಡು ಹೋದ ಮೇಲೆ ಸಿಮೆಯೋನ ಎನ್ನುವಂಥ ಪ್ರವಾದಿ ಆ ಮಗುವನ್ನು ಎತ್ತಿಕೊಂಡು ಹೇಳ್ತಾ ಇದ್ದಾನೆ, ಈತನೇ ಲೋಕಕ್ಕೆ ಬೇಕಾದಂಥ ರಕ್ಷಕನೆಂಬುದಾಗಿ. ಈತನ ಮೂಲಕವಾಗಿ ಏನಾಗುತ್ತೆ? ಕೆಲವರು ಬೀಳ್ತಾರೆ, ಕೆಲವರು ಹೇಳ್ತಾರೆ ಎಂಬುದಾಗಿ. ಆ ಒಂದು ಮಾತಿ ಸಮಯದಲ್ಲಿ ಓದ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ರಿ. 2ನೇ ಅಧ್ಯಾಯ 34ನೇ ವಚನ, ಲೂಕನ ಬರೆದ ಸುವಾರ್ತೆ. ತಾಯಿಯಾದ ಮರಿಯಳಿಗೆ, ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಈತನು ಹುಟ್ಟಿದ್ದು, ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯ. ಈ ಸಂಗತಿಗಳೆಲ್ಲವೂ ಕೂಡ ಆಕೆಯಲ್ಲಿದ್ದಾವೆ ಪ್ರಿಯರೇ. ಅದೆಲ್ಲವುಗಳನ್ನು ಭರಿಸಿಕೊಳ್ತಾ ಇದ್ದಾವೆ. ದೇವರು ಅದಕ್ಕಾಗಿ ಮರಿಯಳನ್ನು ಆಯ್ಕೆ ಮಾಡಿಕೊಂಡಿದ್ದು. ಆಕೆಯಲ್ಲಿರ್ತಕ್ಕಂಥ ದೀನತೆಯ ಸ್ವಭಾವ, ದೇವರ ವಿಷಯವಾಗಿ ತಗ್ಗಿಸಿಕೊಳ್ಳುವ ಸ್ವಭಾವ, ದೇವರ ಚಿತ್ತವೇ ನೆರವೇರಿಸಲ್ಪಡಲಿ, ನನ್ನ ಉಸಿರು ಹೋದ್ರೆ ಚಿಂತಿಲ್ಲ, ನಾನು ದೇವರಿಗೋಸ್ಕರವಾಗಿ ಜೀವಿಸ್ತೀನಿ ಅನ್ನುವಂಥ ಸ್ವಭಾವ ಪ್ರಿಯರೇ. ಅದು ಕನ್ಯೆ ಮರಿಯಳಲ್ಲಿ ಇರುವಂಥ ಸ್ವಭಾವ ಆಗಿತ್ತಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಂತಹ
ತಾಯಿಯನ್ನ ಈಗ ಆತನು ಬಿಟ್ಟು ಹೋಗಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಆ ಒಂದು ಜವಾಬ್ದಾರಿಯನ್ನ ನಾವು ನೋಡ್ತಾ ಇದ್ದೇವೆ. ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಏನ್ರಿ? ನಿನ್ನ ತಂದೆ ತಾಯಿಯನ್ನು ನೀನೇನ್ ಮಾಡಬೇಕು? ಸನ್ಮಾನಿಸಬೇಕು. ಆ ಒಂದು ಆಜ್ಞೆಯನ್ನ ಯೇಸು ಸ್ವಾಮಿ ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದಾನ್ರಿ? ನೆರವೇರಿಸ್ತಾ ಇದ್ದ. ಒಂದು ಮಾದರಿಯನ್ನು ಆತನು ತೋರಿಸ್ತಾ ಇದ್ದಾನೆ, ಬಾಧ್ಯತೆಯನ್ನು ಆತನು ನೆರವೇರಿಸ್ತಾ ಇದ್ದಾನೆ, ಸಂಪೂರ್ಣವಾಗಿ ಆತನು ಒಳಗಾಗ್ತಾ ಇದ್ದಾನೆ, ಕೃತಜ್ಞತೆಯನ್ನು ಆತನು ತೋರಿಸ್ತಾ ಇದ್ದಾನೆ. ಪ್ರಿಯರಿಲ್ಲ, ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ಯೇಸು ಆ ತಾಯಿಗೆ ಹೇಳ್ತಾ ಇದ್ದಾನೆ, ಈಗೋ ನಿನ್ನ ಮಗನು ಎಂಬುದಾಗಿ. ಯಾರಿಗೆ ಹೇಳ್ತಾ ಇದ್ದಾನ್ರಿ? ಮರಿಯಳಿಗೆ ಹೇಳ್ತಾ ಇದ್ದ. ಇಲ್ಲಿಯವರೆಗೆ ನೀನು ನನ್ನನ್ನ ಮಗನು ಎಂಬುದಾಗಿ ನೆನೆಸಿರ್ಬೋದು, ನಿಜವಾಗಲೂ ನಾನು ನಿನ್ನ ಮಗನಲ್ಲ. ನಿನ್ನ ಮಗ ಯಾರೀಗ? ಯೋಹಾನನೇ ನಿನ್ನ ಮಗ. ಬಾಧ್ಯತೆ ಎನ್ನುವಂಥದ್ದು ಏನಾಗ್ತಾ ಇದೆ? ಬದಲಾವಣೆ ಆಗ್ತಾ ಇದೆ. ಹೊಸದಾದಂಥ ಸಂಬಂಧ ಏನಾಗ್ತಾ ಇದೆ? ಅಲ್ಲಿ ಬೆಳಕಿಗೆ ಬರ್ತಾ ಇದೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ ಯೇಸು ಒಂದು ಮಾದರಿಯನ್ನ ತೋರಿಸ್ತಾ ಇದ್ದಾನೆ, ಹೊಸ ಸಂಬಂಧವನ್ನ ರೂಪಿಸ್ತಾ ಇದ್ದಾನೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸಮಯದಲ್ಲಿ ತನ್ನ ಶಿಷ್ಯನ ಕಡೆಗೆ ಆತನು ತಿರುಗಿ ಹೇಳ್ತಾ ಇದ್ದಾನೆ. ಏನಂತೇಳಿ? ಶಿಷ್ಯನಿಗೆ, ಈಗೋ ನಿನ್ನ ತಾಯಿ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಆವತ್ತಿನ ದಿವಸದಿಂದ ಯೋಹಾನನ ಏನು ಮಾಡಿದಂತೆ? ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಯಾರನ್ನ ರೀ? ಮರಿಯಳನ್ನ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ, ಯೇಸು ಸ್ವಾಮಿಯ ಸಮೀಪದಲ್ಲಿ ಯಾವಾಗಲೂ ಕೂಡ ಡಜನ್ ಶಿಷ್ಯರು ಇರ್ತಿದ್ರು, 12 ಜನ ಶಿಷ್ಯರು ಇರ್ತಿದ್ರು. ಅದರಲ್ಲಿ ಒಬ್ಬನು ಮೋಸ ಮಾಡಿ ಹೋಗ್ಬಿಟ್ಟು 11 ಜನ ಇರ್ತಿದ್ರು. ಈ 11 ಜನರಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಮಯದಲ್ಲಿ ಎಷ್ಟು ಜನರಿದ್ದಾರೆ? ಒಬ್ಬೇ ಒಬ್ಬ ಶಿಷ್ಯ ಇದ್ದಾನೆ. ಹಲ್ಲೆಲೂಯಾ. 5,000 ಜನರು, ಬಹಳ ಜನರು ಆತನನ್ನು ಹುಡುಕಿಕೊಂಡು ಬಂದರು. 5,000 ಜನರು ಬಹು ಜನರಾಗಿ ಬದಲಾವಣೆ ಆದರು. ಆ ಬಹಳ ಜನರು 500 ಜನರಾಗಿ ಬದಲಾವಣೆ ಆದರು. 500 ಜನರು 120 ಜನರಾಗಿ ಬದಲಾವಣೆ ಆದರು. 120 ಜನರು 70 ಜನರಾಗಿ ಬದಲಾವಣೆ ಆದರು. 70 ಜನರು ಈಗ 12 ಜನರಾಗಿ ಬದಲಾವಣೆ ಆಗಿದ್ದಾರೆ. 12 ಜನರು ಕೂಡ ಹೋಗಿ ಎಷ್ಟು ಜನರು ಉಳಿದಿದ್ದಾರೆ? ಒಬ್ಬೇ ಒಬ್ಬ ಉಳಿದಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಎಲ್ಲರೂ ಯೇಸುವನ್ನ ಬಿಟ್ಟಿದ್ದಾರೆ. ಪ್ರಿಯರೇ, ಹೇಳಿದ ಯಾರು? ಪೇತ್ರ. ಏನಂತೇಳಿ? ಯೇಸುವೆ, ನಿನಗೋಸ್ಕರವಾಗಿ ನಾನು ಸಾಯುವುದಕ್ಕಾದರೂ ಕೂಡ ಸಿದ್ಧ ಎಂಬುದಾಗಿ. ಆದರೆ ಯಾವಾಗ ಯೇಸುವನ್ನ ಗೆತ್ಸೆಮನೆಯಲ್ಲಿ ಹಿಡಿದುಕೊಂಡು ಹೋಗೋದಕ್ಕೆ ಬಂದ್ರು, ಆ ಸಮಯದಲ್ಲಿ ಎಲ್ಲರೂ ಕೂಡ ಚದರಿ ಹೋದ್ರು. ಆದ್ರೆ ಪ್ರಿಯ ಶಿಷ್ಯನಾಗಿರುವಂತ ಯೋಹಾನನು ಮಾತ್ರ ಏನ್ ಮಾಡ್ಲಿಲ್ಲ ರೀ? ಚದರಿ ಹೋಗಲಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಲ್ಲಿ ಯೋಹಾನನು ಒಬ್ಬ ಒಳ್ಳೆಯ ನೀತಿವಂತನಾಗಿ, ಭಕ್ತಿವಂತನಾಗಿ, ದೇವರ ಒಂದು ಸಭೆಯ ದರ್ಶನವನ್ನು ನೋಡುವಂತ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ಇಲ್ಲಿ ಮರಿಯಳ ಸಂರಕ್ಷಕನಾಗಿ ಯೋಹಾನನ್ ಏನ್ ಮಾಡ್ತಾ ಇದ್ದಾನೆ? ಕಾಣಿಸ್ತಾ ಇದ್ದಾನೆ. ಆವತ್ತಿನ ದಿವಸ ಯಹೂದ್ಯರನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ರಾಣಿಯಾದ್ಲು. ಯಾರು? ಎಸ್ತೇರಳು. ಆವತ್ತಿನ ದಿವಸ ನಿನೆವೆ ಪಟ್ಟಣವನ್ನ ರಕ್ಷಿಸಬೇಕು ಎಂಬುದಾಗಿ ಬೋಧಕನಾದ ಯಾರು? ಯೋನ. ಆವತ್ತಿನ ದಿವಸದಲ್ಲಿ ನಾವು ನೋಡಿದ್ವಿ, ಇಸ್ರಾಯೇಲರನ್ನ ಆ ಒಂದು ದಾಸತ್ವದಿಂದ ಬಿಡುಗಡೆ ಮಾಡಬೇಕಂತ ಹೇಳಿ ನಾಯಕರಾದರು. ಯಾರು? ಮೋಶೆ ಮತ್ತು ಆರೋನರು. ಆವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳಿಗೆ ಯೋಹಾನನು ಸಂರಕ್ಷಕನಾಗಿ ಬದಲಾವಣೆಯಾದ. ಆವತ್ತಿನ ದಿವಸದಲ್ಲಿ ಶಿಲುಬೆಯ ಕುರಿತಾದಂಥ ಸುವಾರ್ತೆಯನ್ನ ಎಲ್ಲ ಅನ್ಯರಿಗೆ ನಾನು ತಿಳಿಸಬೇಕಂತೇಳಿ ಅಪೋಸ್ತಲನಾದ ಯಾರು? ಪೌಲನು. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ಯೋಹಾನನೋಪಾದಿಯಲ್ಲಿ ನಾವು ಕೂಡ ಯೇಸುವಿನ ಸ್ಥಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಯೇಸು ತನ್ನ ಸ್ಥಾನವನ್ನು ಕೊಡ್ತಾ ಇದ್ದಾನೆ. ಯೇಸು ತನ್ನ ಬಾಧ್ಯತೆಯನ್ನು ಒಪ್ಪಿಸ್ತಾ ಇದ್ದಾನೆ. ಸಭೆಯೇ ನಾವು ಏನಾಗಿದೆ ಇವತ್ತಿನ ದಿವಸ? ಆವತ್ತು ಅವರೆಲ್ಲರೂ ರಾಣಿ ಆಗುವುದಕ್ಕಾಗಿ ನಿರಾಕರಣೆ ಮಾಡಲಿಲ್ಲ ಎಸ್ತೇರಳು, ಬೋಧಕನಾಗುವುದಕ್ಕಾಗಿ ನಿರಾಕರಣೆ ಮಾಡಲಿಲ್ಲ ಯೋನ, ಅಪೊಸ್ತಲನಾಗುವುದಕ್ಕಾಗಿ ಅಲಕ್ಷ್ಯ ಮಾಡಲಿಲ್ಲ ಪೌಲ, ನಾಯಕರಾಗುವುದಕ್ಕಾಗಿ ನಿರ್ಲಕ್ಷ್ಯ ಮಾಡಲಿಲ್ಲ ಮೋಶೆ, ಆರೋನ, ಈ ತಾಯಿಯಾದಂಥ ಮರಿಯಳನ್ನ ಸಂರಕ್ಷಿಸುವುದರಲ್ಲಿ ಅಲಕ್ಷ್ಯ ಮಾಡಲಿಲ್ಲ ಯೋಹಾನ. ಇವತ್ತಿನ ದಿವಸ ನಾವು ಯಾವೊಂದು ಬಾಧ್ಯತೆಯನ್ನು ತೆಗೆದುಕೊಳ್ಳಬೇಕಾಗಿದೆ? ಒಂದು ಸಾರಿ ನಮ್ಮ ಭಕ್ತಿಯ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ದೇವರ ಸುವಾರ್ತೆಯನ್ನ ಸಾರುವಂತ ಒಂದು ಬಾಧ್ಯತೆ ಎಲ್ಲರ ಮೇಲೆ ಇರುವಂತದ್ದಾಗಿದೆ. ಪ್ರಿಯರೇ, ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸುವಂತ ಒಂದು ಬಾಧ್ಯತೆ ಎಲ್ಲರ ಮೇಲೆ ಇರುವಂತದ್ದಾಗಿದೆ. ಇಲ್ಲಿ 3 ಆತ್ಮಿಕ ಅಂಶಗಳನ್ನು ನಾವು ಇವತ್ತಿನ ಸಮಯದಲ್ಲಿ ನಾವು ನೋಡೋಣ. ಈ ಒಂದು ಸಂದರ್ಭವನ್ನು ನೆನಪಲ್ಲಿ ಇಟ್ಕೊಳ್ರಿ. ಅಲ್ಲಿ ಯಾರಿದ್ದಾರೆ? ತಾಯಿ ಇದ್ದಾಳೆ. ಅಲ್ಲಿ ಯಾರಿದ್ದಾರೆ? ಯೋಹಾನನಿದ್ದಾನೆ. ಅಲ್ಲಿ ಯಾರಿದ್ದಾರೆ? ಯೋಹಾನನ ಮನೆ ಇದೆ. ಇಲ್ಲಿ ಆತ್ಮಿಕ ಒಂದು ಗುರುತಾಗಿ ಕೆಲವು ಸಂಗತಿಗಳನ್ನು ನಾನು ತಿಳಿಸ್ತೀನಿ. ತಾಯಿ, ಅಮ್ಮ ಎನ್ನುವಂಥದ್ದು, ತಾಯಿ ಎನ್ನುವಂಥದ್ದು, ಸ್ತ್ರೀ ಎನ್ನುವಂಥದ್ದು ಅದು ಯಾರಿಗೆ ಗುರುತಾಗಿರುವಂಥದ್ದು?
ಸಭೆಗೆ ಗುರುತಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಭೆಗೆ ಗುರುತಾಗಿರ್ತಕ್ಕಂಥ ಈ ತಾಯಿಯನ್ನ ನೋಡಿಕೊಳ್ಳುವಂತ ಬಾಧ್ಯತೆ ಯಾರಿಗೆ ಕೊಟ್ಟಿದ್ದಾನೆ ದೇವರು? ಪರಿಶುದ್ಧಾತ್ಮ ದೇವರಿಗೆ ಕೊಟ್ಟಿದ್ದಾನೆ. ಯೋಹಾನನ್ ಅಂತಂದ್ರೆ ಏನ್ರಿ? ಕೃಪಾವರದಿಂದ ತುಂಬಿದಂಥ ವ್ಯಕ್ತಿ ಎಂಬುದಾಗಿ, ಕೃಪಾವರ ಎಂಬುದಾಗಿ ಯೋಹಾನನ್ ಎನ್ನುವಂತ ಪದದ ಅರ್ಥ ಪ್ರಿಯರೇ. ಅಲ್ಲಿ ಯೋಸೇಫನ್ ಅಂತೇಳಿ ಅಂದ್ರೆ ಏನರ್ಥ? ಸಮೃದ್ಧಿ ಅಂತೇಳಿ, ಅಂದ್ರೆ ಏಳಿಗೆ ಅಂತೇಳಿ ಅರ್ಥ. ಯೇಸು ಅಂದ್ರೆ ಏನರ್ಥ? ರಕ್ಷಕ ಎಂಬುದಾಗಿ ಅರ್ಥ. ಕ್ರಿಸ್ತನ್ ಅಂದ್ರೆ ಏನರ್ಥ? ಅಭಿಷಕ್ತನು ಎಂಬುದಾಗಿ ಅರ್ಥ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮೋಶೆ ಅಂದ್ರೆ ಏನರ್ಥ? ನೀರಿನಿಂದ ಎಳೆಯಲ್ಪಟ್ಟವನು ಎಂಬುದಾಗಿ ಅರ್ಥ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ತಾಯಿ ಅಂದ್ರೆ, ಸ್ತ್ರೀ ಅಂದ್ರೆ ಯಾವುದಕ್ಕೆ ಗುರುತಾಗಿರುವಂಥದ್ದು? ಸಭೆಗೆ ಗುರುತಾಗಿರುವಂಥದ್ದು. ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಯಾರಾಗಿರ್ಬೋದು? ಅವರು ವಿಶ್ವಾಸಿಗಳು ಮತ್ತು ಸಭಾಪಾಲಕರು ಈ ಸಭೆಯ ಪಾಲಕರನ್ನ, ಸಭೆಯನ್ನ ಬೆಳೆಸುವಂತ, ಇದನ್ನ ಪೋಷಿಸುವಂತ ಬಾಧ್ಯತೆ, ಪರಿಚರ್ಯ ಎಲ್ಲವೂ ಕೂಡ ಯಾರಿಗಿರುವಂಥದ್ದಾಗಿದೆ ಪ್ರಿಯರದು? ಸಭೆಗೆ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಸಭೆ ಅಂದ ತಕ್ಷಣ ಒಬ್ರಿಬ್ರಲ್ಲ, ನಾವೆಲ್ಲರೂ ಕೂಡ ಆಗಿದ್ದೇವೆ ಪ್ರಿಯರೇ. ವಿ ಆರ್ ಆಲ್ ದ ಚರ್ಚ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸಭೆಗೆ ಗುರುತಾಗಿರ್ತಕ್ಕಂಥ ತಾಯಿಯನ್ನ ಪರಿಶುದ್ಧಾತ್ಮ ದೇವರಿಗೆ ಯಾರು ಒಪ್ಪಿಸ್ತಾ ಇದ್ದಾರೆ? ಯೇಸು ಸ್ವಾಮಿ ಒಪ್ಪಿಸ್ತಾ ಇದ್ದಾನೆ. ನಾನು ಹೋದ ಮೇಲೆ ನಿಮಗೋಸ್ಕರವಾಗಿ ಸಹಾಯಕ ಆತ್ಮನು ಬರ್ತಾನೆ, ಆದರಣೆ ಆತ್ಮನು ಬರ್ತಾನೆ. ಆತನು ನಿಮ್ಮನ್ನು ಎಲ್ಲಿಗೆ ನಡೆಸ್ತಾನೋ, ಆತನು ನಿಮ್ಮನ್ನು ಯಾವ ರೀತಿಯಾಗಿ ಮಾತಾಡಿಸ್ತಾನೋ ಆ ರೀತಿಯಾಗಿ ನೀವು ಮಾತಾಡುವಿರಿ. ನಿಮ್ಮನ್ನು ಆತನು ಸತ್ಯದಿಂದ ಇನ್ನೂ ಹೆಚ್ಚಿನ ಸತ್ಯದ ಕಡೆಗೆ ಏನು ಮಾಡ್ತಾನೆ? ಆತ ನಡೆಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಕೃಪಾವರಗಳು, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4-11 ವಚನಗಳು ನಾವು ನೋಡುವಾಗ, ಆ ಕೃಪಾವರಗಳು ಯಾರಿಂದ ಬಂದಿರುವಂಥದ್ದು? ಪರಿಶುದ್ಧಾತ್ಮ ದೇವರಿಂದ ಬಂದಿರುವಂಥದ್ದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಭೆಯ ಒಂದು ಬಾಧ್ಯತೆ ಪರಿಶುದ್ಧಾತ್ಮ ದೇವರಿಗೆ ದೇವರು ಏನ್ ಮಾಡಿದಾನೆ? ಒಪ್ಪಿಸಿದಾನೆ. ಮನೆ ಎನ್ನುವಂಥದ್ದು ಗಮ್ಯಸ್ಥಾನ, ಅದು ಪರಲೋಕಕ್ಕೆ ಸಾದೃಶ್ಯವಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಪ್ರಿಯರೇ. ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ, ಅಬ್ರಹಾಮನ ಹೆಂಡತಿಯಾದಂಥ ಸಾರಳು ತೀರಿ ಹೋದ ಮೇಲೆ ಅಬ್ರಹಾಮನು ತನ್ನ ಮಗನಾದಂಥ ಇಸ್ಸಾಕನಿಗೆ ಮದುವೆ ಮಾಡಬೇಕು ಎಂಬುದಾಗಿ ನೇಮಕ ಮಾಡಿದಂಥ ಸಮಯದಲ್ಲಿ ಆ ಕಡೆಯಿಂದ ಇಸ್ಸಾಕನು ಅಬ್ರಹಾಮನ ಮನೆಯಿಂದ ಹೊರಡ್ತಾ ಇದ್ದಾನೆ, ತಂದೆ ತಾಯಿ ಮನೆಯಿಂದ ರೆಬೆಕ್ಕಳು ಕೂಡ ಹೊರಡ್ತಾ ಇದ್ದಾರೆ. ಅವರಿಬ್ಬರು ಎಲ್ಲಿ ಭೇಟಿಯಾದ್ರಿ? ಹೊಲದಲ್ಲಿ ಭೇಟಿಯಾದ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅಬ್ರಹಾಮನ ಮನೆಯಿಂದ ಹೊರಟಂತ ಇಸ್ಸಾಕ ಮೊದಲಿಂಗನಾಗಿರ್ತಕ್ಕಂಥ ಯೇಸು ಸ್ವಾಮಿಗೆ ಗುರುತಾದ್ರೆ, ತಂದೆ ತಾಯಿ ಮನೆಯಿಂದ ಹೊರಟಿರ್ತಕ್ಕಂಥ ರೆಬೆಕ್ಕಳು ಯಾರಿಗೆ ಗುರುತಾಗಿದ್ದಾರೆ? ಸಭೆಯಾಗಿರ್ತಕ್ಕಂಥ ನಮಗೆ ಗುರುತಾಗಿದ್ದಾರೆ. ಆ ಹೊಲ ಎನ್ನುವಂಥ ಸ್ಥಳ ಮಧ್ಯಾಕಾಶಕ್ಕೆ ಗುರುತಾಗಿ, ಆ ಮಧ್ಯಾಕಾಶದಲ್ಲಿ ನನ್ನ ನಿನ್ನ ರಕ್ಷಕ, ನನ್ನ ನಿನ್ನ ಆತ್ಮದ ಆಪ್ತನನ್ನ ಆ ಮಧ್ಯಾಕಾಶದಲ್ಲಿ ನಾವು ಭೇಟಿಯಾಗುವಂಥ ವಿಷಯವನ್ನು ಇಲ್ಲಿ ನಾವು ಆತ್ಮೀಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಅಮ್ಮ ಈಗೋ ನಿನ್ನ ಮಗನು. ಶಿಷ್ಯನಿಗೆ ಹೇಳ್ತಾ ಇದ್ದಾರೆ ಸ್ವಾಮಿ, ಶಿಷ್ಯನೇ ಈಗೋ ನಿನ್ನ ತಾಯಿ ಎಂಬುದಾಗಿ. ಆ ಸಮಯದಲ್ಲಿ 3ನೇ ಮಾತನ್ನು ಆತನು ಹೇಳಿದ ಪ್ರಿಯ